ದಮಯಂತೀಸ್ ವೆಜ್ ರೆಸಿಪೀಸ್. ಇವತ್ತು ನಿಮ್ಗೊಂದೊಳ್ಳೆ ಸಿಹಿಯಾಗಿರ್ತಕ್ಕಂತಹ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ. ವಾವ್, ನೋಡ್ತಾ ಇದ್ರೇ ಬಾಯಲ್ಲಿ ನೀರೂರುತ್ತೆ. ಈ ಹಲ್ವಾ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಒಂದು ಪೀಸ್ ತಿಂದ್ರೇ ಮತ್ತೆ ಮತ್ತೆ ಇದು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾದರೆ ಫ್ರೆಂಡ್ಸ್, ಈ ಕ್ಯಾರೆಟ್ ಹಲ್ವಾನ ಖಂಡಿತ ಟ್ರೈ ಮಾಡಿ. ಈ ಹಲ್ವಾ ನೀವು ಒಂದ್ಸತಿ ಮಾಡಿದಾಗ ಮತ್ತೆ ಈ ಫ್ಲೇವರ್ ತಿನ್ನಬೇಕು ಅಂತ ನಿಮಗೆ ಖಂಡಿತವಾಗ್ಲೂ ಅನಿಸುತ್ತೆ. ರೆಸಿಪಿನ ಹೇಗೆ ಮಾಡೋದು, ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಪಾಕವನ್ನು ತಯಾರು ಮಾಡ್ಕೋತೀನಿ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬರೋಣ. ಇಲ್ಲಿ ಅರ್ಧ kg ಆಗುವಷ್ಟು ಕ್ಯಾರೆಟನ್ನು ನಾನು ತಗೊಂಡಿದ್ದೀನಿ. ಹಾಗೆ ಸಕ್ಕರೆ 1 ಕಪ್, ಕಾರ್ನ್ಫ್ಲೋರ್ 1/4 ಕಪ್, ಬಾದಾಮಿ ಚೂರುಗಳು 1/4 ಕಪ್, ಏಲಕ್ಕಿ ಪುಡಿ 1/4 ಟೀ ಸ್ಪೂನ್, ತುಪ್ಪ 2 ಟೇಬಲ್ ಸ್ಪೂನ್. ಈ ಅರ್ಧ kg ಕ್ಯಾರೆಟು ತುರಿದ ನಂತರ ನಮಗೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಇದು ಒಂದು ಕಪ್ ಆಗುವಷ್ಟು ಬರುತ್ತೆ. ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲು ನಾವು ಕ್ಯಾರೆಟನ್ನು ತುರ್ಕೊಳ್ಳೋ ಪ್ರಾಸೆಸ್ನ ನೋಡ್ಕೊಳ್ಳೋಣ. ಫಸ್ಟು ನಾವು ಈ ಥರ ಎಲ್ಲ ಎಡ್ಜಸ್ನ ಈ ರೀತಿಯಾಗಿ ಕಟ್ ಮಾಡಿ ಸೈಡಿಗೆ ತೆಗೆದು ಇಟ್ಕೊಳ್ಳೋಣ. ನಂತರ ಈ ಕಟ್ ಮಾಡಿರೋ ಪೀಸಸ್ನ ತೆಗೆದು ಮೇಲ್ಭಾಗದ ಸ್ಕಿನ್ನನ್ನು ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಕ್ಯಾರೆಟ್ದು ಸ್ಕಿನ್ನನ್ನು ಪೀಲ್ ಮಾಡ್ತಾ ಇದ್ದೀನಿ. ಪೀಲರ್ ಸಹಾಯದಿಂದ ಮಾಡ್ಕೋಬೋದು, ಇಲ್ಲಾಂದರೆ ಕತ್ತಿಯಿಂದನೇ ಸಾಫ್ಟಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಈ ರೀತಿಯಾಗಿ ಕ್ಲೀನಾಗಿ ಪೀಲ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಕ್ಯಾರೆಟನ್ನು ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಕ್ಯಾರೆಟನ್ನು ಪೀಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕ್ರೇಟರಿಂದ ಈ ದೊಡ್ಡ ಹೋಲ್ಸ್ ಇರ್ತಕ್ಕಂತಹ ಭಾಗದಿಂದ ಈ ರೀತಿಯಾಗಿ ತುರ್ಕೋಬೇಕು. ಎಲ್ಲ ಕ್ಯಾರೆಟ್ನ ಈ ರೀತಿಯಾಗಿ ತುರ್ಕೊಂಡ ನಂತರ ನೋಡಿ, ಈ ಪೀಸ್ ಇದಲ್ವಾ ಎಡ್ಜು, ಫೈನಲ್ ಎಂಡ್ ಪೀಸು ಕ್ಯಾರೆಟ್ ತುರಿದು ಕೊನೆ ಭಾಗದ ಪೀಸ್ನ ಹಾಗೆ ಸೈಡ್ಗೆ ಹಾಕಿಟ್ಕೊಳ್ಳಿ. ಇವಾಗ ಎಲ್ಲ ಕ್ಯಾರೆಟು ನಾನು ತುರ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ತುರಿದು ಆಗಿದೆ. ಇವಾಗ ಇದನ್ನ ಮೆತ್ತಗೆ ನಿಧಾನಕ್ಕೆ ಕ್ಯಾರೆಟನ್ನು ಎತ್ತುತ್ತಾ ಇದ್ದೀನಿ. ನೋಡಿ, ಒಂದು ತಟ್ಟೆ ಆಗುವಷ್ಟು ಬಂದಿದೆ ನನಗೆ. ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕೋತಾ ಇದ್ದೀನಿ. ನೀವು ಒಂದು ಸ್ವಲ್ಪನೇ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೋದು. ನಾನು ಇಲ್ಲಿ ಫುಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನುಕೂಲ ಹಾಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಬಿಟ್ಟು ಫೈನಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿರುತ್ತೆ, ಫೈನ್ ಪೇಸ್ಟ್ ಆಗಿದೆ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಇದನ್ನು ಒಂದು ಸ್ವಲ್ಪ ಸೈಡಲ್ಲಿ ಇಟ್ಕೊಬಿಡಿ. ಈ ಪೇಸ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಬಿಡಬೇಕು ಫಸ್ಟ್. ಇವಾಗ ಒಂದು ದಪ್ಪ ತಳ ಇರ್ತಕ್ಕಂತಹ ಕಡಾಯಿ, ಅದಕ್ಕೆ ಈಗ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂತಹ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಈ ಕ್ಯಾರೆಟು ಬಿಸಿಯಲ್ಲೇ ಹಾಗೆಯೇ ಅದರದ್ದು ನೀರಿನ ಅಂಶ ಹೀರ್ಕೋತಾ ಬರುತ್ತೆ. ಅಲ್ಲಿವರೆಗೆ ನೀವು ಅವಾಗವಾಗ ಸೌಟಿಂದ ಸ್ವಲ್ಪನೇ ಕಲಿಸ್ಕೊತಾ ಬರ್ತಾಯಿರಿ. ಸಂಪೂರ್ಣವಾಗಿ ಇದ್ರದ್ದು ನೀರಿನ ಅಂಶ ಹೀರ್ಕೊಂಡ ನಂತರನೇ ಈಗ ಸಕ್ಕರೆ ಹಾಕೋತಾ ಇದ್ದೀನಿ. 1 ಕಪ್ ಸಕ್ಕರೆ, ಇಲ್ಲೊಂದು ಸ್ವಲ್ಪ ನಾನು ಸಕ್ಕರೆ ಕಡಿಮೆ ಮಾಡ್ಕೊಂಡಿದ್ದೀನಿ. ನೀವು ಸ್ವೀಟ್ ನೋಡಿಕೊಂಡು ಬಳಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಸಕ್ಕರೆ ಎಲ್ಲ ಕರಗ್ತಾ ಬರ್ತಾ ಇದೆ. ಕಂಪ್ಲೀಟಾಗಿ ಸಕ್ಕರೆ ಕರಗಿ ನಂತರ ಇದು ಕುದೀತಾ ಸಕ್ಕರೆ ಪಾಕ ಗಟ್ಟಿಯಾಗ್ತಾ ಬರುತ್ತೆ. ಅಲ್ಲಿವರೆಗೆ ನೀವು ಇದನ್ನ ಬಿಡಬೇಕು. ಮಧ್ಯೆ ನೀವು ಕಲಿಸ್ಕೊತಾ ಇರಿ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನ ಮಾಡ್ತಾಯಿರಿ ಸ್ವೀಟ್ನ.
ನೋಡಿ ಇದು ಕುದಿ ಬರ್ತಾ ಇದೆ. ಈ ಕುದಿತಾ ಕುದಿತಾ ಬಬಲ್ಲು ಜಾಸ್ತಿ ಆಗ್ತಾ ಬರುತ್ತೆ, ಆವಾಗ ಅಂಟ್ಕೋತಾ ಬರುತ್ತೆ. ಅಲ್ಲಿವರೆಗೆ ನೀವು ಇದನ್ನ ಸೌಟಲ್ಲಿ ಅವಾಗವಾಗ ಕಲಿಸ್ತಾ ಇರಬೇಕು. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದೀಗ ಮತ್ತೆ ಮಧ್ಯ ಮಧ್ಯ ಸೌಟಲ್ಲಿ ಕಲಿಸ್ಕೊತಾ ಇದೆ. ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಸಕ್ಕರೆ ಕರಗಿ ನಂತರ ಅದು ಪಾಕ ಗಟ್ಟಿಯಾಗೋಕ್ಕೆ ಒಂದು ಸ್ವಲ್ಪ ಸಮಯ ಬೇಕಿದು. ಅಲ್ಲಿವರೆಗೆ ನೀವು ಇದು ವೆಯ್ಟ್ ಮಾಡಲೇಬೇಕು. ನೋಡಿ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ಇಲ್ಲಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತಾಯಿಲ್ಲ. ಸ್ವೀಟ್ ಮಾಡೋದ್ರಿಂದಾಗಿ ನಾನು ವೀಡಿಯೋನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬರ್ತಾ ಇದೆ. ಇವಾಗ ನೋಡಿ ಇಲ್ಲಿ ಈ ಥರ ಟೆಕ್ಸ್ಚರ್ ಬರಬೇಕು. ಇನ್ನೂ ಒಂದು ಸ್ವಲ್ಪ ರೆಡಿ ಆಗಬೇಕು. ನೋಡಿ ನೀರಿನ ಅಂಶ ಎಲ್ಲ ಇಂಕೋಬೇಕು. ಇದು ಸಕ್ಕರೆದು ನೀರು, ಸಕ್ಕರೆ ಪಾಕ ಹೀರ್ಕೊಂಡು ಕ್ಯಾರೆಟ್ ಜೊತೆಗೆ ಸೇರಿಕೊಂಡು ಅದು ಪಾಕ ಗಟ್ಟಿಯಾಗುತ್ತೆ. ಅಲ್ಲಿವರೆಗೆ ನೀವು ಕಾಯಬೇಕು. ಓಕೆ, ಇವಾಗ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ನಾನು ತುಪ್ಪನ ಹಾಕೋತಾ ಇದ್ದೀನಿ. ನೀರು, ಸಕ್ಕರೆ ನೀರೆಲ್ಲ ಪಾಕಕ್ಕೆ ಹೀರ್ಕೊಂಡ ಮೇಲೇ ತುಪ್ಪ ಹಾಕ್ಕೊಂಡಿರೋದು. ತುಪ್ಪ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಧ್ಯ ಮಧ್ಯ ನೀವು ಆವಾಗವಾಗ ಸೌಟಲ್ಲಿ ಕಲಿಸ್ಕೋಬೇಕು. ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ. ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲೂ ಲಂಪ್ಸ್ಗಳಿಲ್ದಂಗೆ ನೀವು ಕಾರ್ನ್ಫ್ಲೋರ್ ಎಲ್ಲೂ ಗಟ್ಟಿ ಗಟ್ಟಿ ಬಿಡಬಾರ್ದು. ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊತಾ ಈಗ ಕಂಟಿನ್ಯೂ ಸ್ವಲ್ಪ ಸ್ಟಿರ್ ಮಾಡಿ. ಆವಾಗ ಕಾರ್ನ್ಫ್ಲೋರ್ ಎಲ್ಲೂ ನಿಮಗೆ ಹಿಡ್ಕೊಳ್ಳಲ್ಲ, ಪಾಕದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ನೋಡಿ ಸ್ವಲ್ಪ ಗಟ್ಟಿ ಬರ್ತಾ ಇದೆ ಹಿಟ್ಟು. ಇವೆಲ್ಲ ಹಿಟ್ಟು ಗಟ್ಟಿಯಾಗಿ ಡ್ರೈನೆಸ್ ಆಯಿತು ಅಂದರೆ ನೀವು ಸ್ವಲ್ಪ ತುಪ್ಪನ ಹಾಕೋಬೋದು. ನನಗೆ ಇಲ್ಲೊಂದು ಸ್ವಲ್ಪ ಡ್ರೈ ಅಂತ ಅನಿಸ್ತಾ ಇದೆ, ಹಾಗಾಗಿ ನಾನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಬಳಸ್ಕೋಬೋದು. ಈಗ ನೋಡಿ ಕುದೀತಾ ಇದೆ. ಇಲ್ಲಿ ಸೈಡಲ್ಲೆಲ್ಲ ನೋಡಿ ವೈಟ್ ಬಬಲ್ಸ್, ವಾಟರ್ ಕಂಟೆಂಟ್ ಇನ್ನೂ ಇದೆ. ಅದು ಕ್ಯಾರೆಟಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ನೀರು ಹಿಂಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಇವಾಗ ಪಾಕ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ನೋಡಿ ಲೇಯರೆಲ್ಲ ಒಂದು ಸ್ವಲ್ಪ ಪದರವಾಗಿ ಬಂದಿದೆ. ನೋಡಿ ಸ್ವಲ್ಪ ಇನ್ನೂ ಇದು ಸೌಟಲ್ಲಿ ನಾವು ತಿರುಗಿಸ್ಬೇಕಾದ್ರೆ ರೌಂಡಿಗೆ ಸುತ್ತಬೇಕು. ಅಲ್ಲಿವರೆಗೆ ನೀವು ಕಾಯಬೇಕು. ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಬಾದಾಮ್ ಚೂರುಗಳು ಇವಿಲ್ಲದೇನೂ ಮಾಡ್ಕೋಬೋದು. ಇವೆಲ್ಲ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗೂ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಹಲ್ವಾಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ. ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತುಪ್ಪನೇ ಬಳಸ್ಕೋಬೋದು. ಇವಾಗ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಒಂದು ಗಟ್ಟಿ ಆಗ್ತಾ ಇದೆ. ನೀವು ಸಪೋಸ್ ಇದು ಹಲ್ವಾ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ನೀವು ಇವಾಗ ಕೈ ಬೆರಳಿಂದ ಒಂದು ಸ್ವಲ್ಪ ತೆಗೆದು ಈ ರೀತಿಯಾಗಿ ನೋಡಿ ಉಂಡೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರೆಸ್ ಮಾಡಿದಾಗ ಕೈಗೆ ಇದು ಅಂಟ್ಕೊಳ್ಳಲ್ಲ. ಈ ರೀತಿಯಾಗಿ ರೋಲ್ ಆಗಬೇಕು, ಉಂಡೆ ಕಟ್ಕೋಬೇಕು. ಇವಾಗ ಪರ್ಫೆಕ್ಟ್ ಆಗಿದೆ ನೋಡಿ. ಒಂದು ಸ್ವಲ್ಪನೂ ಎಲ್ಲೂ ಕೈಗೆ ಅಂಟ್ಕೋತಾ ಇಲ್ಲ, ಸ್ಟಿಕ್ಕಿನೆಸ್ ಇಲ್ಲ. ಹಾಗಾಗಿ ನೀರಿನಂಶನೂ ಕಂಪ್ಲೀಟಾಗಿ ಹೋಗಿ ಎಲ್ಲೂ ತೇವಾಂಶ ಇಲ್ಲ, ಕ್ಲೀನಾಗಿ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ.
ಇವಾಗ ನೋಡಿ ಪಾಕ ಗಟ್ಟಿಯಾಗ್ತಾ ಬರ್ತಾ ಇದೆ. ಇವಾಗ ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಆಫ್ ಮಾಡ್ಕೊಂಡ ನಂತರ ಒಂದು ತುಪ್ಪ ಸವರಿರುವ ತಟ್ಟೆ, ಫ್ಲ್ಯಾಟ್ ಆಗಿರ್ತಕ್ಕಂಥ ತಟ್ಟೆ ಆದರೂ ಆಗುತ್ತೆ, ಇಲ್ಲಾಂದರೆ ನಿಮ್ಮಲ್ಲಿ ಯಾವ ಶೇಪ್ ತಟ್ಟೆಗೂ ನೀವು ಹಾಕೋಬೋದು. ತುಪ್ಪ ಕೆಳಗಡೆ ಸವರಿ ಇಟ್ಕೊಳ್ಳಿ, ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಅದ್ರ ಕೆಳಗಡೆ ಸವರ್ಬಿಟ್ಟು ನೀವು ಹಾಕೋಬೋದು. ಆವಾಗ ಈಸಿಯಾಗಿ ತೆಗಿಯೋಕ್ಕೆ ಸುಲಭ ಆಗುತ್ತೆ. ನೋಡಿ, ಇವಾಗ ಇದನ್ನು ಸ್ಪೂನಿನಿಂದ ಒಂದು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋತಾ ಬನ್ನಿ. ಪ್ರೆಸ್ ಮಾಡಬೇಕಾದ್ರೆ ಬಿಸಿ ಇರೋದ್ರಿಂದ ಸ್ಪೂನಿಗೆ ಅಂಟ್ಕೋತೆ. ಈಗ ಚೆನ್ನಾಗಿ ಪ್ರೆಸ್ ಮಾಡಿದ ನಂತರ ಮೇಲ್ಭಾಗಕ್ಕೆ ಸ್ವಲ್ಪ ಬಾದಾಮ್ ಚೂರುಗಳನ್ನ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಗಟ್ಟಿಯಾಗಿ, ಅದು ಕ್ಲೀನಾಗಿ ಟೈಟಾಗಿ ಕೂತ್ಕೋಬೇಕು, ಹಾಗಾಗಿ ನಾನು ಸ್ಪೂನಲ್ಲಿ ಪ್ರೆಸ್ ಮಾಡಿದ್ದು. ಈಗ ಶೇಪ್ ಕೊಡೋಕ್ಕೋಸ್ಕರ ಆಯಿಲ್ ಬ್ರಷಿಂದ ಚೆನ್ನಾಗಿ ಈ ರೀತಿಯಾಗಿ ರೌಂಡಾಗಿ ಶೇಪ್ ಕೊಟ್ಕೋತಾ ಬನ್ನಿ. ಓಕೆ, ಈಗ ಮೇಲ್ಗಡೆ ಸ್ವಲ್ಪ ಬಾದಾಮಿ ಪೀಸ್ಗಳನ್ನ ಉದುರಿಸ್ಬಿಟ್ಟು ಮತ್ತೆ ಬ್ರಷಿಂದ ಶೇಪ್ ಮಾಡಿ ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ತಣ್ಣಗಾಗಿ ಸೆಟ್ ಆಗೋಕ್ಕೆ ಬಿಡಬೇಕು. ಆವಾಗಲೇ ಪೀಸಸ್ ಕಟ್ ಮಾಡೋಕ್ಕೆ ಚೆನ್ನಾಗಿರೋದು. ನೋಡಿ, ಇವಾಗ ನಾನಿದು 5 ರಿಂದ 6 ಗಂಟೆಗಳ ಕಾಲ ನಾನು ಬಿಟ್ಟಿದ್ದೆ. ಸೈಡ್ ಭಾಗನ ಚಾಕುವಿನಿಂದ ಫಸ್ಟು ಎಲ್ಲ ಒಂದು ಸೈಡು ರಿಮೂವ್ ಆಗೋಕ್ಕೋಸ್ಕರ, ಅದು ತಟ್ಟೆಯಿಂದ ಈಚೆ ಬರೋಕ್ಕೋಸ್ಕರ ಚಾಕುವಿನಿಂದ ಸೈಡನ್ನ ಮೆತ್ತಿಗೆ ಲೂಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಈ ಥರ ಮಗ್ಚಿ ಇಟ್ಕೊಬಿಟ್ರೆ ಹಲ್ವಾ ರೆಡಿ. ಕ್ಯಾರೆಟ್ ಹಲ್ವಾ, ಸೂಪರಾಗಿರ್ತಕ್ಕಂತಹ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಇವಾಗ ಒಂದು ಸ್ವಲ್ಪ ಚಾಕುವಿನಿಂದ ಈ ರೀತಿಯಾಗಿ ಲೈನ್ಸ್ಗಳು ಹೇಳ್ಕೊಂಡು ಶೇಪ್ ಮಾಡ್ಕೊಳ್ಳಿ. ಮೇಲ್ಭಾಗದಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಕಟ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ, ಬಟ್ ಓಕೆ, ಇದನ್ನು ಲೈನ್ ಆಗಿ ಗೆರೆ ಎಳೆದಿಟ್ಕೊಬಿಟ್ರೆ ನಿಮಗೆ ನಂತರ ಅದನ್ನ ಉಲ್ಟಾ ಮಾಡಿಬಿಟ್ಟು ನೀವು ಗೆರೆ ಎಳೆದು ಸ್ಲೈಸಸ್ ಮಾಡ್ಕೋಬೋದು. ಯಾವ ಶೇಪಲ್ಲಿ ಬೇಕಾದರೂ ನೀವು ಸ್ಲೈಸಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ, ಈಸಿಯಾಗಿ ಸಿಂಪಲಾಗಿ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೂ ಮಾಡೋಕ್ಕೂ ತುಂಬಾ ಸಿಂಪಲ್. ಒಂದು ಸ್ವಲ್ಪ ತಾಳ್ಮೆಯಿಂದ ಸ್ವೀಟ್ ಮಾಡಬೇಕಾದ್ರೆ ಕಾಯಬೇಕಷ್ಟೇ, ಮತ್ತು ಸ್ವೀಟ್ ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಈ ಕ್ಯಾರೆಟ್ ಹಲ್ವಾ ಅಂತ. ಖಂಡಿತವಾಗ್ಲೂ ಸೂಪರಾಗಿ ಬರುತ್ತೆ. ಟ್ರೈ ಮಾಡಿ, ಹಾಗೆ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈ ರೀತಿಯಾದ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.